ಮೂಸಂಜೆಯ ಮಂದ ಬೆಳಕಿನಲ್ಲಿ ಕಿಟಕಿಯ ಹತ್ತಿರ ನಿಂತು ರಾಧಾ ಹೊರಗೆ ನೋಡುತ್ತಿದ್ದಳು. ಮಳೆಯ ಮೊದಲ ಹನಿಗಳು ಗಾಜಿನ ಮೇಲೆ ಬಿದ್ದು ಸಣ್ಣ ಸಣ್ಣ ಹೊಳೆಗಳನ್ನು ರಚಿಸುತ್ತಿದ್ದವು. ಅವಳ ಕೈಯಲ್ಲಿ ಬೆಚ್ಚಗಿನ ಕಾಫಿ ಕಪ್ಪು. ಆದರೆ ಆಕೆಯ ಮನಸ್ಸು ಬೇರೆಲ್ಲೋ ಸುಳಿದಾಡುತ್ತಿತ್ತು. 25 ವರ್ಷಗಳ ಮದುವೆಯ ಜೀವನ, 25 ವರ್ಷಗಳ ಹಂಚಿಕೊಂಡ ನಗುಗಳು, ಕಣ್ಣೀರುಗಳು, ಕನಸುಗಳು ಮತ್ತು ನಿರಾಶೆಗಳು. ರಾಧಾ, ಕಾಫಿ ತಣ್ಣಗಾಗುತ್ತಿದೆ. ಹಿಂದಿನಿಂದ ಅವಳ ಗಂಡ ಪ್ರಕಾಶ್ನ ಮೃದುವಾದ ಧ್ವನಿ ಕೇಳಿಸಿತ್ತು. ಅವಳು ತಿರುಗಿ ನೋಡಿದಳು. ಅವನು ತನ್ನ ಓದುವ ಕನ್ನಡಕವನ್ನು ಕೈಯಲ್ಲಿ ಹಿಡಿದುಕೊಂಡು ಸೋಫಾದ ಮೇಲೆ ಕುಳಿತಿದ್ದನು. ಅವನ ತಲೆಯ ಮೇಲೆ ಬಿಳಿಯಾದ ಕೂದಲು, ಕಣ್ಣುಗಳ ಸುತ್ತ ಸಮಯದ ಗೆರೆಗಳು. ಆದರೆ ಆ ನಗುವು ಇನ್ನೂ ಅದೇ ಆಗಿತ್ತು. 25 ವರ್ಷಗಳ ಹಿಂದೆ ಅವಳ ಹೃದಯವನ್ನು ಗೆದ್ದ ಅದೇ ನಗು. ಏನು ಯೋಚನೆ ಮಾಡ್ತಾ ಇದೀಯಾ ಅಂತ ಗಂಡ ಕೇಳಿದನು. ಹಾಗೆ ಅವಳು ಮಂದವಾಗಿ ನಗುತ್ತಾ ಹೇಳಿದಳು, ನಮ್ಮ ಮಗಳು ಕರೆ ಮಾಡಿದಳು. ಅವಳು ಮುಂದಿನ ತಿಂಗಳು ಬರಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದಳು ಅಂತ ಗಂಡನಿಗೆ ಹೇಳುತ್ತಾಳೆ. ಪ್ರಕಾಶ್ ನಿಟ್ಟುಸಿರು ಬಿಟ್ಟನು. ಅವಳ ಕೆಲಸದ ಒತ್ತಡ ಅರ್ಥವಾಗುತ್ತದೆ, ಆದರೆ ನಾನು ಅವಳನ್ನು ನೋಡಲು ತುಂಬ ಹಂಬಲಿಸುತ್ತೇನೆ. ರಾಧಾ ಅವನ ಪಕ್ಕದಲ್ಲಿ ಬಂದು ಕುಳಿತಳು. ನಾವು ಅವಳ ಬಳಿಗೆ ಹೋಗಬಹುದು ಅಂತ ಹೇಳುತ್ತಾಳೆ. ಮುಂದಿನ ವಾರ ನನಗೆ ಆ ಪರೀಕ್ಷೆಗಳು ಇವೆ ಅಂತ ಅವನು ಹೆಂಡತಿಗೆ ನೆನಪಿಸಿದನು. ಆ ಪರೀಕ್ಷೆಗಳು ಕಳೆದ 6 ತಿಂಗಳಿಂದ ಅವರ ಜೀವನದಲ್ಲಿ ಒಂದು ನೆರಳಿನಂತೆ ಇದ್ದ ಆ ವೈದ್ಯಕೀಯ ಪರೀಕ್ಷೆಗಳು. ಪ್ರಕಾಶ್ಗೆ ಹೃದಯದಲ್ಲಿ ಸಣ್ಣ ಸಮಸ್ಯೆ ಕಂಡುಬಂದಿತ್ತು. ವೈದ್ಯರು ಚಿಂತಿಸಬೇಕಾಗಿಲ್ಲ ಎಂದು ಹೇಳಿದರು. ರಾಧಾಳ ಹೃದಯದಲ್ಲಿ ಭಯ ಮೂಡಿತ್ತು. ಅವಳಿಗೆ ಅವನನ್ನು ಕಳೆದುಕೊಳ್ಳುವ ಭಯ ಯಾವಾಗಲೂ ಕಾಡುತ್ತಿತ್ತು. ರಾತ್ರಿ ತಡವಾಗಿ ಹಾಸಿಗೆಯಲ್ಲಿ ಮಲಗಿದಾಗ ಪ್ರಕಾಶ್ ಅವಳ ಕೈ ಹಿಡಿದನು. ರಾಧಾ, ನಾನು ನಿನಗೆ ಏನೋ ಹೇಳಬೇಕು ಅಂತ ಹೇಳುತ್ತಾನೆ. ಅದನ್ನು ಕೇಳಿ ಅವಳ ಹೃದಯ ಬಡಿತ ವೇಗವಾಯಿತು. ಏನಂತ ಹೇಳಿ? ನಾನು ಭಯಪಡುತ್ತಿದ್ದೇನೆ ಅಂತ ಹೇಳುತ್ತಾಳೆ. ಅವನು ಮೃದುವಾಗಿ ಹೇಳಿದನು, ಈ ಪರೀಕ್ಷೆಗಳ ಬಗ್ಗೆ ಇಲ್ಲ. ನಾನು ನಿನಗೆ ಒಳ್ಳೆಯ ಗಂಡನಾಗಿರಲಿಲ್ಲವಲ್ಲ ಅಂತ ಕೇಳುತ್ತಾನೆ. ರಾಧಾ ಅದನ್ನು ಕೇಳಿ ಬೆರಗಾದಳು. ಇದು ಏನು ಮಾತು? ಇದರ ಅರ್ಥವೇನು? ನನಗೆ ನೀನು ತುಂಬ ಒಳ್ಳೆಯ ಗಂಡನೇ ಅಂತ ಹೇಳುತ್ತಾಳೆ. ಆದರೂ ಅವಳ ಗಂಡ ಹೇಳುತ್ತಾನೆ, ನನ್ನ ಕೆಲಸದ ಹೊರೆ, ಸಂಸಾರದ ಜವಾಬ್ದಾರಿಗಳ ಮಧ್ಯ ನಾನು ನಿನಗೆ ಸಾಕಷ್ಟು ಸಮಯ ಕೊಡಲಿಲ್ಲ. ನಿನ್ನ ಕನಸುಗಳನ್ನು, ನಿನ್ನ ಇಚ್ಛೆಗಳನ್ನು ನಾನು ನಿನಗೆ ಎಂದೂ ಕೇಳಲಿಲ್ಲ ಅಂತ ಹೇಳುತ್ತಾನೆ. ಇದ್ದಕ್ಕಿದ್ದಂತೆ ಗಂಡನ ಈ ಮಾತುಗಳನ್ನು ಕೇಳಿ ರಾಧಾಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಪ್ರಕಾಶ್, ನಾವಿಬ್ಬರು ಒಟ್ಟಿಗೆ ಈ ಜೀವನ ನಿರ್ಮಿಸಿದ್ದೇವೆ. ನೀನು ನನ್ನ ಕನಸುಗಳಿಗೆ ಬೆಂಬಲವಾಗಿದ್ದೆ. ನನ್ನ ಹವ್ಯಾಸಗಳಿಗೆ, ನನ್ನ ಚಿತ್ರಕಲೆಗೆ ನೀನು ಎಂದೂ ಅಡ್ಡ ಬಂದಿಲ್ಲ ಎಂದು ಹೇಳುತ್ತಾಳೆ. ಆದರೆ ನಾನು ಎಂದು ನಿನಗೆ ಪ್ರೋತ್ಸಾಹಿಸಲಿಲ್ಲ ಅಂತ ಅವನು ಹೇಳಿದನು. ನಿನ್ನ ಪ್ರದರ್ಶನಗಳಿಗೆ ಹೋಗಲು ಹೇಳಿದಾಗ ನಾನು ಯಾವಾಗಲೂ ಕೆಲಸದ ಕಾರಣ ಹೇಳಿ ತಪ್ಪಿಸಿಕೊಂಡೆ. ರಾಧಾ ಅವನ ಮುಖವನ್ನು ತನ್ನ 2 ಕೈಗಳಿಂದ ಹಿಡಿದಳು. ನೋಡಿ, ನಮ್ಮ ಮದುವೆ ಪರಿಪೂರ್ಣವಾಗಿರಲಿಲ್ಲ, ಆದರೆ ಅದು ನಿಜವಾಗಿತ್ತು. ನಾವು ಎದುರಿಸಿದ ಪ್ರತಿ ಸವಾಲು, ಪ್ರತಿ ಕಷ್ಟ, ಪ್ರತಿ ಸಂತೋಷ ಎಲ್ಲವೂ ನಮ್ಮದು ಒಟ್ಟಿಗೆ ಇದ್ದವು ಅಂತ ಹೇಳುತ್ತಾಳೆ. ಹಾಗೆ ಹಿಂದಿನದೆಲ್ಲ ಮಾತನಾಡುತ್ತಾ ನಿದ್ರೆಗೆ ಜಾರುತ್ತಾರೆ. ಮರುದಿನ ಬೆಳಿಗ್ಗೆ ರಾಧಾ ಅಡುಗೆ ಮನೆಯಲ್ಲಿ ಪ್ರಕಾಶ್ನ ನೆಚ್ಚಿನ ದೋಸೆ ತಯಾರಿಸುತ್ತಿದ್ದಳು. ಅವನು ಹಿಂದಿನಿಂದ ಬಂದು ಅವಳ ಕಣ್ಣು ಮುಚ್ಚಿದನು. ರಾಧಾ, ನನಗೆ ಗೊತ್ತು ನೀವೇ ಇದ್ದೀರಾ ಅಂತ ಹೇಳಿ ಕೈ ತೆಗೆಯುತ್ತಾಳೆ. ಆವಾಗ ಅವನು ಹೇಳುತ್ತಾನೆ, ನಿನಗೆ ಗೊತ್ತೇ? ನಾನು ಇನ್ನು ನಿನ್ನನ್ನು ನೋಡಿದ ಮೊದಲ ದಿನ ನೆನಪಿಸಿಕೊಳ್ಳುತ್ತೇನೆ. ರಾಧಾ ನಗುತ್ತಾ ತಿರುಗಿದಳು. ಓ, ಆ ದಿನವೇ? ನನ್ನ ಸ್ನೇಹಿತೆಯ ಮದುವೆಯಲ್ಲಿ ಅಂತ ಹೇಳುತ್ತಾಳೆ. ಹೌದು, ನೀನು ಹಸಿರು ಸೀರೆ ಧರಿಸಿದ್ದೆ, ನಿನ್ನ ಕೂದಲಿಗೆ ಮಲ್ಲಿಗೆ ಹೂ. ಆದರೆ ನನ್ನನ್ನು ಆಕರ್ಷಿಸಿದ್ದು ನಿನ್ನ ನಗು. ನೀನು ಮಕ್ಕಳೊಂದಿಗೆ ಆಡುತ್ತಿದ್ದೆ ಮತ್ತು ನಿನ್ನ ನಗು ಅದು ಇಡೀ ಮಂಟಪವನ್ನೇ ಬೆಳಗಿಸಿತ್ತು ಅಂತ ಹೇಳುತ್ತಾನೆ. ಮತ್ತು ನೀವು ಮೂಲೆಯಲ್ಲಿ ನಿಂತು ಗಂಭೀರವಾಗಿ ಕಾಣುತ್ತಿದ್ದೀರಿ. ರಾಧಾ ನೆನಪಿಸಿಕೊಂಡಳು. ನನ್ನ ಸ್ನೇಹಿತೆ ಹೇಳಿದಳು, ನೀವು ಇಂಜಿನಿಯರ್, ತುಂಬ ಸೀರಿಯಸ್ ಮತ್ತು ಕೆಲಸದ ವ್ಯಕ್ತಿ ಎಂದು. ಅದಕ್ಕೆ ಗಂಡ ಹೇಳುತ್ತಾನೆ, ಆದರೆ ನೀನು ನನ್ನನ್ನು ನಗಿಸಿದ್ದೆ. ನಿನಗೆ ನೆನಪಿದೆಯಾ? ಮೊದಲ ಸಲ ನಾವು ಮಾತನಾಡಿದಾಗಲೇ ಅಂತ ಹೇಳುತ್ತಾನೆ. ಏಕೆಂದರೆ ನಾನು ನಿಮ್ಮ ಮೇಲೆ ಕಾಫಿ ಚೆಲ್ಲಿದೆ ಅಂತ ರಾಧಾ ನಗುತ್ತಾ ಹೇಳಿದಳು. ಮತ್ತು ನೀನು ತುಂಬ ಭಯಭೀತಳಾಗಿದ್ದೆ. ಆದರೆ ನಿನ್ನ ಆ ಮುಜುಗರದ ಮುಗುಳ್ನಗೆ ಅದು ನನ್ನ ಹೃದಯ ಗೆದ್ದುಕೊಂಡಿತ್ತು ಅಂತ ಅವಳ ಗಂಡ ಹೇಳುತ್ತಾನೆ. ಅವರು ಒಟ್ಟಿಗೆ ನಗುತ್ತಾ ನಿಂತರು. 25 ವರ್ಷಗಳು ಹಿಂದಿನದಾಗಿದ್ದರು. ಆ ದಿನದ ನೆನಪುಗಳು ಇನ್ನೂ ತಾಜವಾಗಿದ್ದವು. ವಾರಗಳು ಕಳೆದವು.
ಪ್ರಕಾಶ್ನ ಪರೀಕ್ಷೆಗಳ ಫಲಿತಾಂಶಗಳು ಬಂದವು. ವೈದ್ಯರು ಸಣ್ಣ ಶಸ್ತ್ರಕ್ರಿಯೆ ಅಗತ್ಯ ಎಂದು ಹೇಳಿದರು. ಅಪಾಯಕಾರಿ ಏನೂ ಇಲ್ಲ, ಆದರೆ ಇದನ್ನು ಮಾಡಿಸುವುದು ಅಗತ್ಯ ಎಂದು ಹೇಳುತ್ತಾರೆ. ಹೆದರಬೇಡ, ಎಲ್ಲ ಸರಿಯಾಗುತ್ತದೆ ಅಂತ ಪ್ರಕಾಶ್ ರಾಧಳನ್ನು ಧೈರ್ಯ ಹೇಳಿದನು. ಆದರೆ ಅವಳು ಅವನ ಕಣ್ಣುಗಳಲ್ಲಿ ಭಯವನ್ನು ನೋಡಿದಳು. ಆ ರಾತ್ರಿ ರಾಧಾ ತನ್ನ ಹಳೆಯ ಡೈರಿಗಳನ್ನು ತೆಗೆದಳು. ಅವರ ಮದುವೆಯ ದಿನದಿಂದ ಅವಳು ಬರೆದಿಟ್ಟ ಪುಟಗಳು. ಅವಳು ಓದಲು ಪ್ರಾರಂಭಿಸಿದಳು. ಇಂದು ನನ್ನ ಜೀವನದ ಅತ್ಯಂತ ಸುಂದರ ದಿನ. ನಾನು ಪ್ರಕಾಶನನ್ನು ಮದುವೆಯಾದೆ. ಅವನು ಮಾತು ಕೊಟ್ಟನು ಎಂದೆಂದಿಗೂ ನನ್ನ ಪಕ್ಕದಲ್ಲಿರುವುದಾಗಿ. ಮತ್ತು ನಾನು ಪ್ರಾಮಿಸ್ ಮಾಡಿದ್ದೆ ಅವನನ್ನು ಎಂದೆಂದಿಗೂ ಪ್ರೀತಿಸುವುದಾಗಿ. ಅವಳು ಮುಂದೆ ಓದಿದಳು. ಅವರ ಮೊದಲ ಮನೆ ಖರೀದಿಸಿದ ದಿನ, ಅವರ ಮಗಳು ಜನಿಸಿದ ದಿನ, ಪ್ರಕಾಶ್ ತನ್ನ ಕೆಲಸ ಕಳೆದುಕೊಂಡ ಕಷ್ಟದ ದಿನಗಳು. ಆದರೆ ಪ್ರತಿಯೊಂದು ಪುಟದಲ್ಲಿ, ಪ್ರತಿಯೊಂದು ಸಾಲಿನಲ್ಲಿ ಪ್ರೀತಿ, ಅವರ ಪ್ರೀತಿ ತುಂಬಿತ್ತು. ಅಷ್ಟರಲ್ಲಿ ನೀನು ಏನು ಓದುತ್ತಿರುವೆ ಎಂದು ಪ್ರಕಾಶ್ ಕೊಠಡಿಗೆ ಬಂದು ಕೇಳಿದನು. ನಮ್ಮ ಕತೆ ಓದುತ್ತಿದ್ದೇನೆ ಅಂತ ರಾಧಾ ನಗುತ್ತಾ ಹೇಳಿದಳು. ನಮ್ಮ ಜೀವನದ ಕಥೆ. ಅವನು ಅವಳ ಪಕ್ಕದಲ್ಲಿ ಕುಳಿತನು. ಇದು ಸುಂದರ ಕಥೆಯೇ? ಇದು ನಮ್ಮ ಕಥೆ, ಅವಳು ಹೇಳಿದಳು. ಕೆಲವು ಸಾರಿ ದುಃಖದ, ಕೆಲವು ಸಾರಿ ಸಂತೋಷದ, ಆದರೆ ಯಾವಾಗಲೂ ನಿಜವಾದದ್ದು ಮತ್ತು ಯಾವಾಗಲೂ ನಮ್ಮದು ಅಂತ ಹೇಳುತ್ತಾಳೆ. ಶಸ್ತ್ರಕ್ರಿಯೆ ದಿನ ಬಂದೇ ಬಿಟ್ಟಿತ್ತು. ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಕಾಯುತ್ತಿದ್ದಾಗ ರಾಧಳ ಕೈಗಳು ನಡುಗುತ್ತಿದ್ದವು. ಅವರ ಮಗಳು ವಿದೇಶದಿಂದ ಆಗಮಿಸಿದಳು. ತನ್ನ ತಂದೆಯ ಪಕ್ಕದಲ್ಲಿರಲು, ಅಮ್ಮ ಬಾ ಕಾಫಿ ಕುಡಿಯೋಣ. ಅವಳು ತನ್ನ ತಾಯಿಯನ್ನು ಕ್ಯಾಂಟೀನ್ಗೆ ಕರೆದೊಯ್ದಳು. ನಾನು ಎಷ್ಟು ಭಯಪಡುತ್ತಿದ್ದೇನೆ ಗೊತ್ತಾ ಅಂತ ರಾಧಾ ಹೇಳಿದಳು. ಅವನಿಲ್ಲದೆ ನನ್ನ ಜೀವನ ಏನು? ಅವನೇ ನನ್ನ ಎಲ್ಲವೂ ಅಂತ ಹೇಳುತ್ತಾಳೆ. ಅಮ್ಮ, ಅಪ್ಪ ಬಲಶಾಲಿ. ಅವರು ಈ ಸವಾಲನ್ನು ಎದುರಿಸುತ್ತಾರೆ. ನಿಮ್ಮಿಬ್ಬರ ಪ್ರೀತಿ ಎಷ್ಟು ಬಲವಾಗಿದೆ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳುತ್ತಾ ಮಗಳು ತನ್ನ ತಾಯಿಗೆ ಸಮಾಧಾನ ಮಾಡುತ್ತಾಳೆ. 3 ಗಂಟೆಗಳ ಕಾಯುವಿಕೆಯ ನಂತರ ವೈದ್ಯರು ಹೊರಬಂದರು. ನಗುತ್ತಾ ಹೇಳಿದರು, ಶಸ್ತ್ರಕ್ರಿಯೆ ಯಶಸ್ವಿಯಾಗಿದೆ. ಈಗ ಅವರು ಸಂಪೂರ್ಣವಾಗಿ ಚೇತರಿಸಿಕೊಳ್ಳುತ್ತಾರೆ ಅಂತ ಹೇಳಿದರು. ರಾಧಾ ಕೂತು ಬಿದ್ದು ಅಳಲು ಪ್ರಾರಂಭಿಸಿದಳು. ಅದು ಅವಳ ಸಂತೋಷದ ಕಣ್ಣೀರು ಆಗಿದ್ದವು. ರಿಕವರಿ ರೂಮ್ನಲ್ಲಿ ಪ್ರಕಾಶ್ ಇನ್ನೂ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದನು. ರಾಧಾ ಅವನ ಕೈ ಹಿಡಿದು ಕುಳಿತಿದ್ದಳು. ರಾಧಾ ಅಂತ ಅವನು ಮೃದುವಾಗಿ ಪಿಸುಗುಟ್ಟಿದನು. ನಾನು ಇಲ್ಲೇ ಇದ್ದೇನೆ ಅಂತ ಅವಳು ಹೇಳಿದಳು. ನಾನು ಭಯಪಟ್ಟೆ ನಿನ್ನನ್ನು ಬಿಟ್ಟು ಹೋಗುವುದಕ್ಕೆ ಅಂತ ಹೇಳುತ್ತಾನೆ. ಛೇ, ನೀವು ಎಲ್ಲೂ ಹೋಗುವುದಿಲ್ಲ. ನಾವು ಇನ್ನೂ ಬಹಳಷ್ಟು ವರ್ಷಗಳು ಒಟ್ಟಿಗೆ ಇರುತ್ತೇವೆ ಅಂತ ಹೇಳುತ್ತಾಳೆ. ವಾರಗಳು ಕಳೆದವು. ಈಗ ಪ್ರಕಾಶ್ ಚೇತರಿಸಿಕೊಂಡನು. ಆದರೆ ಈ ಅನುಭವವು ಅವರಿಬ್ಬರನ್ನು ಬದಲಾಯಿಸಿತ್ತು. ಅವರು ಜೀವನದ ಪ್ರತಿ ಕ್ಷಣವನ್ನು ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳಲು ಪ್ರಾರಂಭಿಸಿದರು. ಒಂದು ಸಂಜೆ ಪ್ರಕಾಶ್ ರಾಧಳನ್ನು ಆಶ್ಚರ್ಯಗೊಳಿಸಿದನು. ಸಿದ್ಧವಾಗು, ನಾವು ಹೊರಗೆ ಹೋಗುತ್ತಿದ್ದೇವೆ ಅಂತ ಹೇಳುತ್ತಾನೆ. ಎಲ್ಲಿಗೆ ಅಂತ ಅವಳು ಆಶ್ಚರ್ಯದಿಂದ ಕೇಳಿದಳು. ಅವನು ಅವಳನ್ನು ಆರ್ಟ್ ಗ್ಯಾಲರಿಗೆ ಕರೆದೊಯ್ದನು. ಅಲ್ಲಿ ಹೊಸ ಕಲಾವಿದರ ಪ್ರದರ್ಶನವಿತ್ತು. ಪ್ರಕಾಶ್ ಇದು ರಾಧಾ ಆಶ್ಚರ್ಯದಿಂದ ನೋಡಿದಳು. ನಿನ್ನ ಚಿತ್ರಕಲೆಯ ಪ್ರೀತಿಯನ್ನು ನಾನು ಎಂದು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ ಅಂತ ಅವನು ಹೇಳಿದನು. ಆದರೆ ಈಗ ನಾನು ಬಯಸುತ್ತೇನೆ. ನಾನು ನಿನ್ನ ಪ್ರಪಂಚದ ಭಾಗವಾಗಬೇಕು, ನಿನ್ನ ಕನಸುಗಳ ಭಾಗವಾಗಬೇಕು ಅಂತ ಹೇಳುತ್ತಾನೆ. ಗಂಡನ ಆ ಮಾತುಗಳನ್ನು ಕೇಳಿ ರಾಧಳ ಕಣ್ಣುಗಳಲ್ಲಿ ಕಣ್ಣೀರು. ನೀನು ಯಾವಾಗಲೂ ನನ್ನ ಕನಸುಗಳ ಭಾಗವಾಗಿದ್ದೆ. ನನ್ನ ಅತಿ ದೊಡ್ಡ ಕನಸು ನಿನ್ನೊಂದಿಗೆ ಜೀವನ ನಡೆಸುವುದು ಅಂತ ರಾಧಾ ಹೇಳುತ್ತಾಳೆ. ಗ್ಯಾಲರಿ ನೋಡಿ ಮುಗಿಸಿ ಹೊರಬರುವಾಗ ಪ್ರಕಾಶ್ ರಾಧಳ ಕೈ ಹಿಡಿದು ನಿಲ್ಲಿಸಿದನು. ರಾಧಾ, ನಾನು ನಿನಗೆ ಪ್ರಪೋಸ್ ಮಾಡಲು ಬಯಸುತ್ತೇನೆ ಅಂತ ಹೇಳುತ್ತಾನೆ. ಆ ಮಾತಿಗೆ ಅವಳು ನಗುತ್ತಾ ಹೇಳಿದಳು, ನಾವು 25 ವರ್ಷಗಳಿಂದ ಮದುವೆಯಾಗಿದ್ದೇವೆ. ನನಗೆ ಗೊತ್ತು, ಆದರೆ ಈ ಸಾರಿ ಸರಿಯಾಗಿ ಮಾಡಲು ಬಯಸುತ್ತೇನೆ. ನಿನ್ನೊಂದಿಗೆ ಇನ್ನೂ 25 ವರ್ಷಗಳು, 50 ವರ್ಷಗಳು ಕಳೆಯಲು ಬಯಸುತ್ತೇನೆ. ಪ್ರತಿದಿನ ನಿನ್ನನ್ನು ಹೊಸದಾಗಿ ಪ್ರೀತಿಸಲು ಬಯಸುತ್ತೇನೆ ಅಂತ ಹೇಳುತ್ತಾನೆ. ಆ ರಾತ್ರಿ ಮನೆಗೆ ಹಿಂತಿರುಗಿ ಅವರು ಬಾಲ್ಕನಿಯಲ್ಲಿ ಕುಳಿತು ನಕ್ಷತ್ರಗಳನ್ನು ನೋಡುತ್ತಿದ್ದರು. ನಮ್ಮ ಮದುವೆ ಯಾವಾಗಲೂ ಸುಲಭವಾಗಿರಲಿಲ್ಲ, ರಾಧಾ ಮೃದುವಾಗಿ ಹೇಳಿದಳು. ನಮ್ಮಲ್ಲಿ ವಾದಗಳಾದವು, ಭಿನ್ನಾಭಿಪ್ರಾಯಗಳಾದವು. ಕೆಲವು ಸಾರಿ ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದರೆ ನಾವು ಎಂದೂ ಒಬ್ಬರನ್ನೊಬ್ಬರು ಬಿಟ್ಟುಕೊಡಲಿಲ್ಲ ಅಂತ ಪ್ರಕಾಶ್ ಹೇಳಿದನು.
ಅದೇ ನಮ್ಮ ಪ್ರೀತಿಯ ಶಕ್ತಿ ಅಂತ ರಾಧಾ ಹೇಳುತ್ತಾಳೆ. ನಿನಗೆ ಗೊತ್ತೇ ಏನು ನನ್ನನ್ನು ಅತ್ಯಂತ ಸಂತೋಷಪಡಿಸುತ್ತದೆ ಅಂತ ರಾಧಾ ಹೇಳಿದಳು. ಬೆಳಗ್ಗೆ ಎದ್ದಾಗ ನಿನ್ನನ್ನು ನೋಡುವುದು, ರಾತ್ರಿ ನಿದ್ರೆ ಹೋದಾಗ ನಿನ್ನ ಪಕ್ಕದಲ್ಲಿರುವುದು, ನಿನ್ನ ನಗು, ನಿನ್ನ ಧ್ವನಿ, ನಿನ್ನ ಉಪಸ್ಥಿತಿ ಅಷ್ಟೇ ನನಗೆ ತುಂಬ ಸಂತೋಷ ತಂದುಕೊಡುತ್ತದೆ. ಮತ್ತು ನನಗೆ ಅಂತ ಪ್ರಕಾಶ್ ಹೇಳಿದನು, ನಿನ್ನ ಬೆಂಬಲ, ನಿನ್ನ ಪ್ರೀತಿ, ನಿನ್ನ ಧೈರ್ಯ, ನೀನು ನನ್ನ ಶಕ್ತಿ ಅಂತ ಹೇಳುತ್ತಾನೆ. ದಿನಗಳು ವಾರಗಳು ತಿಂಗಳುಗಳಾಗಿ ಬದಲಾದವು. ಪ್ರಕಾಶ್ ಸಂಪೂರ್ಣವಾಗಿ ಚೇತರಿಸಿಕೊಂಡನು. ಅವರು ಒಟ್ಟಿಗೆ ಹೊಸ ಹವ್ಯಾಸಗಳನ್ನು ಪ್ರಾರಂಭಿಸಿದರು. ವೀಕೆಂಡ್ಸ್ಗಳಲ್ಲಿ ಒಟ್ಟಿಗೆ ಚಿತ್ರಿಸುವುದು, ಸೈಕಲ್ ಸವಾರಿ, ಹೊಸ ಸ್ಥಳಗಳನ್ನು ಅನ್ವೇಷಿಸುವುದು ಮಾಡುತ್ತಿದ್ದರು. ಒಂದು ದಿನ ಅವರ ವಿವಾಹದ ವಾರ್ಷಿಕೋತ್ಸವದಂದು ಪ್ರಕಾಶ್ ರಾಧಳಿಗೆ ಒಂದು ಪ್ಯಾಕೇಜ್ ಕೊಟ್ಟನು. ಇದೇನು ಅಂತ ಅವಳು ಕೇಳಿದಳು. ತೆರೆದು ನೋಡು ಅಂತ ಅವನು ಹೇಳಿದನು. ಒಳಗೆ ಒಂದು ಸುಂದರವಾದ ಆಲ್ಬಮ್, ಅವರ 25 ವರ್ಷಗಳ ಫೋಟೋಗಳು, ನೆನಪುಗಳು. ಪ್ರತಿಯೊಂದು ಫೋಟೋದ ಕೆಳಗೆ ಪ್ರಕಾಶ್ ಬರೆದಿದ್ದನು ಆ ದಿನದ ನೆನಪು, ಆ ಕ್ಷಣದ ಭಾವನೆ. ಇದು ಅದ್ಭುತ ಅಂತ ರಾಧಾ ಕಣ್ಣೀರು ಹಾಕುತ್ತಾ ಹೇಳಿದಳು. ಕೊನೆಯ ಪುಟ್ಟದಲ್ಲಿ ಒಂದು ಬಿಳಿ ಪುಟ್ಟ, ಅದರ ಮೇಲೆ ಪ್ರಕಾಶ್ ಬರೆದಿದ್ದ ಮುಂದಿನ 25 ವರ್ಷಗಳ ನೆನಪುಗಳಿಗಾಗಿ ಈ ಬಿಳಿ ಪುಟ್ಟ. ನಮ್ಮ ಕತೆ ಇನ್ನೂ ಮುಗಿದಿಲ್ಲ ಅಂತ ಹೇಳುತ್ತಾನೆ. ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಎಂದು ರಾಧಾ ಹೇಳುತ್ತಾಳೆ. ಮತ್ತು ನಾನು ನಿನ್ನನ್ನು ಅಂತ ಪ್ರಕಾಶ್ ಅವಳನ್ನು ತಬ್ಬಿಕೊಂಡು ಹೇಳಿದನು. ಆ ರಾತ್ರಿ ಅವರು ತಮ್ಮ ನೆಚ್ಚಿನ ರೆಸ್ಟೋರೆಂಟ್ಗೆ ಹೋದರು. ಮೇಣಬತ್ತಿಯ ಬೆಳಕಿನಲ್ಲಿ ಡಿನ್ನರ್, ಮಧುರ ಸಂಗೀತ ಮತ್ತು ಒಬ್ಬರನ್ನೊಬ್ಬರು ನೋಡುತ್ತಾ ನಗುತ್ತಿದ್ದ 2 ಮನಸ್ಸುಗಳು. ನಾವು ಎಷ್ಟು ಬದಲಾಗಿದ್ದೇವೆ ಅಂತ ರಾಧಾ ಹೇಳಿದಳು. ಆದರೆ ನಮ್ಮ ಪ್ರೀತಿ ಬದಲಾಗಿಲ್ಲ. ಇಲ್ಲ, ಪ್ರಕಾಶ್ ಸರಿಪಡಿಸಿದನು. ಅದು ಬದಲಾಗಿದೆ, ಆದರೆ ಉತ್ತಮವಾಗಿ, ಹೆಚ್ಚು ಆಳವಾಗಿ, ಹೆಚ್ಚು ಪ್ರಬಲವಾಗಿ ಅಂತ ಹೇಳುತ್ತಾನೆ. ನೀವೇ ಸರಿ ಅಂತ ರಾಧಾ ಒಪ್ಪಿಕೊಂಡಳು. ವಿವಾ ಪ್ರೀತಿ ಉತ್ಸಾಹದಿಂದ ಕೂಡಿತ್ತು. ಆದರೆ ಈ ಪ್ರೀತಿ, ಇದು ಅನುಭವದಿಂದ, ತಿಳುವಳಿಕೆಯಿಂದ, ತ್ಯಾಗದಿಂದ ಕೂಡಿದೆ. ಮನೆಗೆ ಹಿಂತಿರುಗುವಾಗ ಅವರು ಸಮುದ್ರದ ಕಡೆಗೆ ತಿರುಗಿದರು. ಕಡಲ ತೀರದಲ್ಲಿ ನಡೆದರು. ಅಲೆಗಳ ಸದ್ದು, ತಂಪಾದ ಗಾಳಿ ಮತ್ತು ಒಬ್ಬರನ್ನೊಬ್ಬರು ಕೈ ಹಿಡಿದುಕೊಂಡು ನಡೆಯುತ್ತಿದ್ದರು. ನನಗೆ ಭಯವಾಗಿತ್ತು, ಪ್ರಕಾಶ್ ಅನಿರೀಕ್ಷಿತವಾಗಿ ಹೇಳಿದನು. ಶಸ್ತ್ರಕ್ರಿಯೆ ಮೊದಲು. ನಾನು ಸಾಯುವುದಕ್ಕೆ ಅಲ್ಲ, ಆದರೆ ನಿನ್ನನ್ನು ಬಿಟ್ಟು ಹೋಗುವುದಕ್ಕೆ. ನಿನಗೆ ಹೇಳದೆ ಇದ್ದುದನ್ನೆಲ್ಲ ಹೇಳದೆ ಹೋಗುವುದಕ್ಕೆ ಅಂತ ಹೇಳಿದನು. ಮತ್ತು ಈಗ ಅಂತ ರಾಧಾ ಕೇಳಿದಳು. ಈಗ ನಾನು ಪ್ರತಿದಿನ ನಿನಗೆ ಹೇಳುತ್ತೇನೆ, ಪ್ರತಿದಿನ ತೋರಿಸುತ್ತೇನೆ, ಏಕೆಂದರೆ ಜೀವನ ಅಮೂಲ್ಯ ಮತ್ತು ನಿನ್ನೊಂದಿಗೆ ಪ್ರತಿಕ್ಷಣ ಒಂದು ಉಡುಗೊರೆ. ರಾಧಾ ಅವನನ್ನು ತಬ್ಬಿಕೊಂಡು, ನೀನು ನನ್ನ ಉಡುಗೊರೆ, ನನ್ನ ಅದೃಷ್ಟ, ನನ್ನ ಎಲ್ಲವೂ ಅಂತ ಹೇಳುತ್ತಾಳೆ. ಅವರು ಅಲ್ಲೇ ನಿಂತರು. ಅಲೆಗಳ ಶಬ್ದಕ್ಕೆ, ಚಂದ್ರನ ಬೆಳಕಿನಲ್ಲಿ 25 ವರ್ಷಗಳ ಒಟ್ಟಿಗೆ, ಇನ್ನು ಎಷ್ಟು ವರ್ಷಗಳು ಮುಂದೆ ಅಂತ ವಿಚಾರ ಮಾಡುತ್ತಾ. ಜೀವನ ಯಾವಾಗಲೂ ಸುಲಭವಾಗಿರುವುದಿಲ್ಲ, ಮದುವೆ ಯಾವಾಗಲೂ ಪರಿಪೂರ್ಣವಾಗಿರುವುದಿಲ್ಲ. ಆದರೆ ನಿಜವಾದ ಪ್ರೀತಿ ಅದು ಎಲ್ಲ ಸವಾಲುಗಳನ್ನು ಎದುರಿಸುತ್ತದೆ, ಎಲ್ಲ ಬಿರುಗಾಳಿಯನ್ನು ತಾಳುತ್ತದೆ. ಏಕೆಂದರೆ ನಿಜವಾದ ಪ್ರೀತಿ ಕೇವಲ ಭಾವನೆಯಲ್ಲ, ಅದು ಆಯ್ಕೆ, ಪ್ರತಿದಿನ ಮಾಡುವ ಆಯ್ಕೆ, ಒಟ್ಟಿಗಿರುವ ಆಯ್ಕೆ, ಪ್ರೀತಿಸುವ ಆಯ್ಕೆ. ಮತ್ತು ರಾಧಾ ಮತ್ತು ಪ್ರಕಾಶ್ ಪ್ರತಿದಿನ ಆಯ್ಕೆ ಮಾಡಿದರು. ಒಬ್ಬರನ್ನೊಬ್ಬರು ಆಯ್ಕೆ ಮಾಡಿದರು. ತಮ್ಮ ಪ್ರೀತಿಯನ್ನು ಆಯ್ಕೆ ಮಾಡಿದರು. ತಮ್ಮ ಒಟ್ಟಿನ ಜೀವನವನ್ನು ಆಯ್ಕೆ ಮಾಡಿದರು. ಅದೇ ಅವರ ಕಥೆಯ ಸುಂದರತೆ. ಪರಿಪೂರ್ಣವಲ್ಲದ ಆದರೆ ನಿಜವಾದ, ಸವಾಲು ತುಂಬಿದ ಆದರೆ ಪ್ರೀತಿ ತುಂಬಿದ, ಸಾಮಾನ್ಯ ಆದರೆ ಅಸಾಧಾರಣ. ಮತ್ತು ಅವರ ಕತೆ ಮುಂದುವರಿಯುತ್ತದೆ. ಪ್ರತಿದಿನ ಹೊಸ ಪುಟ, ಪ್ರತಿ ಕ್ಷಣ ಹೊಸ ನೆನಪು, ಎಂದೆಂದಿಗೂ ಒಟ್ಟಿಗೆ ಅಂತ. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.